ನಮಸ್ಕಾರ ವೀಕ್ಷಕರೇ, ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬ ಅಂದ್ರೇನೆ ಸಂಭ್ರಮ, ದೀಪಾವಳಿ ಅಂದ್ರೇನೆ ಕಲರ್ಫುಲ್, ದೀಪಾವಳಿ ಅಂದ್ರೇನೆ ಒಂದು ರೀತಿಯಾದಂತಹ ಸಡಗರ ಆಚರಣೆ ಸಂಪ್ರದಾಯ. ಆದ್ರೆ ಇಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಒಂದಷ್ಟು ವಿಷಯಗಳನ್ನ ಅಳವಡಿಸಿಕೊಂಡಿರ್ತಾರೆ, ಯಾವ ರೀತಿಯಾಗಿ ಸಂಪ್ರದಾಯಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳಿ. ಒಂದಷ್ಟು ಜನ ಈ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿರ್ತಾರೆ. ನೀವು ಅನ್ಕೊಂಡಿರ್ತೀರಾ ಪ್ರತಿದಿನ ಕೂಡ ನಿಮ್ಮ ಮನೆಗೆ ಕಲರ್ಫುಲ್ ಆಗಿರುವಂತಹ ಒಂದಷ್ಟು ಸಿಂಗಾರಿಯರು ಬರ್ತಾರೆ. ಅದರಲ್ಲೂ ಕೂಡ ನಿಮ್ಮ ಮನೆಗೆ ಪ್ರತಿದಿನ ಕಿರುತೆರೆಯ ಸಿಂಗಾರಿಯರು ಬರ್ತಾರೆ. ನಾನು ಯಾಕೆ ಆಗದಿಂದ ಸ್ಟಾರ್ ಸಿಂಗಾರಿಯರು ಅಂತ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರ? ಎಸ್, ನಮ್ ಜೊತೆ ಇವತ್ತು ಈ ಒಂದು ಕಲರ್ಫುಲ್ ದೀಪಾವಳಿಯನ್ನ ಆಚರಣೆ ಮಾಡೋದಕ್ಕೆ, ನಮ್ ಜೊತೆ ಮಾತಾಡೋದಕ್ಕೆ, ಹರಟೆ ಹೊಡೆಯೋದಕ್ಕೆ, ಗಮ್ಮತ್ ಮಾಡೋದಕ್ಕೆ ಕಲರ್ಫುಲ್ ಸ್ಟಾರ್ ಸಿಂಗಾರಿಯರಿದ್ದಾರೆ. ಹಾಗಾದ್ರೆ ಅವ್ರು ಯಾರು ಅನ್ನುವಂತಹ ಕುತೂಹಲ ನಿಮ್ಗಿದೆ ಅಂತ ನನಗೂ ಕೂಡ ಗೊತ್ತು. ಹಾಗಾದ್ರೆ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಸ್ಟಾರ್ ಸಿಂಗಾರಿಯರ ಜೊತೆ. ಮೊದಲನೇದಾಗಿ ಆ ಸ್ಟಾರ್ ಸಿಂಗಾರಿಯರು ಯಾರು ಅನ್ನೋದನ್ನ ನಾನು ನಿಮ್ಗೆ ಮೊದಲು ಹೇಳ್ತಾ ಹೋಗ್ತೀನಿ. ನಿಮ್ಗೆಲ್ರಿಗೂ ಕೂಡ ಇವರು ಚಿರಪರಿಚಿತ, ಪ್ರತಿದಿನ ನಿಮ್ ಮನೆಗ್ ಬರ್ತಾರೆ. ಇವರು ಲಕ್ಷ್ಮೀ ಬಾರಮ್ಮ ಅಂತ ನೀವು ಕರೆಯೋದೇ ಬೇಡ, ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಬರ್ತಾನೆ ಇರ್ತಾರೆ ಇವರು. ಜೊತೆಗೆ ಅಷ್ಟೇ ಆಕ್ಟಿವ್ ಆಗಿರ್ತಾರೆ, ಅಷ್ಟೇ ಬಬ್ಲಿ ಆಗಿ ಕ್ಯೂಟ್ ಆಗಿರುವಂತಹ ನಿಮ್ಮ ಮೆಚ್ಚಿನ ಗೊಂಬೆ ಅಲಿಯಾಸ್ ನೇಹಾ ಗೌಡ ನಮ್ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮಿಯನ್ನ ಕರ್ಕೊಂಡ್ ಬಂದಾಯ್ತು, ಆದ್ರೆ ರಾಶಿ ಇಲ್ಲದಿದ್ರೆ ಏನಾಗುತ್ತೆ ಹೇಳಿ? ಅಯ್ಯೋ ರಾಶಿನೇ ಸರಿ ಇಲ್ಲಪ್ಪ ನಂದು ಅಂತ ನಾವು ಹೇಳ್ತೀವಿ ಅಲ್ವಾ? ಅದಕ್ಕೋಸ್ಕರ ನಾವು ಆಟೋ ಕ್ವೀನ್ ಅನ್ನ ಕರ್ಕೊಂಡ್ ಬಂದಿದ್ವಿ. ಅದರಲ್ಲಿ ರಾಶಿ ಹೇಗೆ ಅಂತ ಕೇಳ್ತಾ ಇದ್ದೀರಾ? ಮಿಥುನ ರಾಶಿಯ ರಾಶಿ ಅಲಿಯಾಸ್ ವೈಷ್ಣವಿ ಕೂಡ ನಮ್ ಜೊತೆ ಇದ್ದಾರೆ. ಸೊ ವೈಷ್ಣವಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೂ. ಥ್ಯಾಂಕ್ ಯು. ಎಲ್ರಿಗೂ ಹ್ಯಾಪಿ ದೀಪಾವಳಿ. ಎಸ್, ಮತ್ತೊಬ್ಬ ಸಿನಿ ಸಿಂಗಾರಿ ಯಾರು ಅಂತ ಕೇಳ್ತಾ ಇದ್ದೀರಾ? ಆ ಸ್ಟಾರ್ ಸಿಂಗಾರಿಯೇ ನಿಮ್ಮೆಲ್ಲರ ಪ್ರೀತಿಯ ಅಂಕಿತಾ ಅಲಿಯಾಸ್ ಚಂದನ. ಅರೆ, ಇವ್ರು ಯಾರು ಅಂತ ನಾನು ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸೀತೆ ವಲ್ಲಭ ಅಂತ ಹೇಳ್ತಾನೆ ಇರ್ತೀವಿ ಪ್ರತಿದಿನ ಹಬ್ಬದ ಸಂದರ್ಭದಲ್ಲಿ. ಸೊ ಸೀತಾ ವಲ್ಲಭದ ಅಂಕಿತಾ ಅಲಿಯಾಸ್ ಚಂದನ ಕೂಡ ಇದ್ದಾರೆ. ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಸ್, ಆಗ್ಲೇ ಹೇಳಿದ್ವಿ, ಹಬ್ಬ ಒಂದೊಂದು ಹಬ್ಬ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನೆನಪಿರುತ್ತೆ. ಹಾಗಾದ್ರೆ ಇವರೆಲ್ಲರ ಪಾಲಿನ ದೀಪಾವಳಿ ಹಬ್ಬ ಯಾವ ರೀತಿಯಾಗಿರುತ್ತೆ? ಈ ಹಿಂದಿನ ಹಬ್ಬದಲ್ಲಿ ಸಾಕಷ್ಟು ಕುತೂಹಲಕಾರಿ ಇಂಟ್ರೆಸ್ಟಿಂಗ್ ವಿಚಾರಗಳು ನಡೆದೇ ಇರುತ್ತೆ. ನೇಹಾ ಗೌಡ ಅವರೇ, ದೀಪಾವಳಿ ಅಂದ ತಕ್ಷಣ ಏನ್ ನೆನಪಾಗುತ್ತೆ ನಿಮ್ಗೆ? ಒಂದು ರೀತಿಯಾದಂತಹ ತಮಾಷೆ ದೀಪಾವಳಿ ಆಗಿರ್ಬೋದು, ಅಥವಾ ಒಂದ್ಸಲ ಯಪ್ಪ ಭಯ ಅಂತ ಅನ್ಸಿತ್ತು ಈ ದೀಪಾವಳಿ ಅಂತ ಅನ್ಸಿರುವಂತಹ ನೆನಪುಗಳು ಯಾವುದು? ಅಫ್ಕೋರ್ಸ್ ದೀಪಾವಳಿ ಅಂದ ತಕ್ಷಣ ದೀಪಗಳು ನೆನಪಾಗತ್ತೆ. ಸೊ ನನಗೆ ಹೆಂಗೆ ಅಂದ್ರೆ ಫಿಲ್ಮ್ಗಳಲ್ಲಿ ತೋರಿಸ್ತಾರಲ್ಲ, ಮನೆ ತುಂಬಾ ದೀಪಾವಳಿ ಹೂವು ಎಲ್ಲ, ನಾನ್ ಫುಲ್ ಜೋಶಲ್ಲಿ ಅದ್ರ ತಿಳುವಳಿಕೆ ಬಂದಾದ್ಮೇಲೆ ಆತರ ಆಚರಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಹಾಗಾಗಿ ಮನೆಯಲ್ಲಿ ಆತರ ಬೇಕು ನಂಗೆ, ಮನೆ ತುಂಬಾ ದೀಪ ಇಡ್ಬೇಕು ಅಂದ್ರೆ ಅಯ್ಯೋ ಹಂಗೆಲ್ಲ ಆಗೋದಿಲ್ಲ, ಎಲ್ಲ ಕಡೆ ಎಣ್ಣೆ ಆಗತ್ತೆ, ಅದಾಗತ್ತೆ ಇದಾಗತ್ತೆ ಅಂತ ನಮ್ಮಮ್ಮ ಎಷ್ಟು ಬೋರಿಂಗ್ ಅಂತ ಅನ್ಕೊಳ್ತಿದ್ದೆ. ಇತ್ತೀಚೆಗೆ ಆಲ್ಮೋಸ್ಟ್ ಲೈಕ್ 5-6 years ಇಂದ ಎಲ್ಲಾ ಮನೆಯವರು ಸೇರ್ಕೊಂಡು, ಅಂದ್ರೆ ನನ್ನ ರಿಲೇಟಿವ್ಸ್ ಫಸ್ಟ್ ಸರ್ಕಲ್ ಎಲ್ಲರೂ ಒಬ್ಬೊಬ್ರು ಮನೆಯಿಂದ ಒಂದೊಂದು ಐಟಮ್ಸ್ ಮಾಡ್ಕೊಂಡು ಒಂದು ಮನೇಲಿ ಸೇರ್ತೀವಿ. ಸೊ ಪಾಟ್ಲಕ್ ಅಂತ ಅದನ್ನ ಆಚರಿಸ್ತೀವಿ. ಸೊ ಹಾಗಾಗಿ ಎಲ್ಲರೂ ಇದೊಂದು ಹಬ್ಬಕ್ಕೆ ಸೇರ್ತೀವಿ. ಯಾಕಂದ್ರೆ ಎಲ್ಲಾ ಹಬ್ಬನು ಅವ್ರವ್ರ ಮನೇಲಿ ಮಾಡ್ತಾರೆ. ಲಕ್ಷ್ಮಿ ಹಬ್ಬ ಅಂದ್ರೆ ಮನೆ ಬೀಗ ಹಾಕ್ಬಾರ್ದು ಅದು ಇದು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ದೀಪ ಅಂಟಿಸ್ಬಿಟ್ಟು ಎಲ್ಲ ಒಂದ್ ಕಡೆ ಸೇರಿ ಸೊ ಫುಲ್ ಮಜಾ ಮಾಡ್ತೀವಿ, ಗೇಮ್ಸ್ ಆಡ್ತೀವಿ. ಎಲ್ಲರ ಮನೆಯಿಂದ ವೆರೈಟಿ ಆಫ್ ಫುಡ್ಸ್ ಬಂದಿರುತ್ತೆ, ತಿಂತೀವಿ, ಮಜಾ ಮಾಡ್ತೀವಿ. ಈ ದೀಪಾವಳಿ ನಂಗೆ ತುಂಬಾ ನೆನಪಿದೆ ಅಪ್ಪ ಈ ಒಂದು ವಿಷಯಕ್ಕೆ ಅಂತ ಅನ್ಸಿರುವಂತಹ ದೀಪಾವಳಿ ಇದೆಯಾ? ಬಟ್ ಒಂದು ದೀಪಾವಳಿನಲ್ಲಿ ನಾನು ಪಟಾಕಿ ಸಿಡಿಸಿ ಆಚರಿಸೋ ಅಂತ ಆ ವಯಸ್ಸಿನಲ್ಲಿ, ಅಂದ್ರೆ ತುಂಬಾ ವಯಸ್ಸಿನಾಗಿಲ್ಲ, ನಾವೇನ್ ಹೇಳಿಲ್ಲಪ್ಪ. ಅಲ್ಲ, ಅವಾಗ್ಲಿಂದ ಹಿಂಗ್ ಮಾತಾಡ್ತಿರುವಾಗ ಅದು ದೊಡ್ಡವ್ರು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಚಿಕ್ಕವ್ರು ಹಾಕೊಂಡ್ರೆ ಅಂತ ಅವಾಗ್ಲಿಂದ ಇವ್ರು ಹೇಳ್ತಾರೆ. ಅದೇ ಅವ್ರು ಆಲ್ರೆಡಿ ಮಾಡ್ತಿದ್ದಾರೆ, ನಾನು ಚಿಕ್ಕವಳು ಅಂತ ಹೇಳಿ. ಲಾಸ್ಟ್ ಅಲ್ಲಿ ಎಲ್ಲ ಸೇರ್ಸಿ ಅದಕ್ಕೊಂದ್ ಬೆಂಕಿ ಹಾಕ್ತೀವಲ್ಲ, ಬೆಂಕಿ ಹಾಕ್ದೆ ಹಿಂಗ್ ಇಡೋದಕ್ಕೂ ಮಕ್ಕ ಬಡ್ಡಂತ ಹೊಡಿತದು. ಏನೂ ಆಗಿಲ್ಲ, ಬಟ್ ಅದಾದ್ಮೇಲೆ ಡಿಸೈಡ್ ಮಾಡಿದೆ ಇನ್ ಯಾವತ್ತೂ ಪಟಾಕಿ ಮುಟ್ಟಬಾರ್ದು. ಅವತ್ತಿಂದ ನೀವು ಪಟಾಕಿನ ಮುಟ್ಟೋದೇ ಇಲ್ಲ? ಆಲ್ಮೋಸ್ಟ್ ಆಯ್ತು, 10 ವರ್ಷ ಆಯ್ತು. ಇವೇನ್ ಅನ್ಸುತ್ತೆ ದೀಪಾವಳಿ ಅಂದ ತಕ್ಷಣ ಯಾವ ರೀತಿ ಖುಷಿ ಸಂಭ್ರಮಾಚರಣೆ ಅಂತ ಅನ್ಸುತ್ತೆ ನಿಮ್ಗೆ? ದೀಪ ಅಂದ್ರೆ ನಂಗ್ ಮನೆ ತುಂಬಾ ದೀಪ ಹಚ್ಚಿರ್ಬೇಕು, ಲೈಟ್ ಎಲ್ಲ ಆಫ್ ಮಾಡಿರ್ಬೇಕು. ಡೈಲಿನ ಏನೋ ದೀಪಾವಳಿ 3 ದಿನ. ಸೊ ಲೈಟ್ ಎಲ್ಲ ಆಫ್ ಮಾಡಿರ್ಬೇಕು, ಫುಲ್ ಮನೆ ತುಂಬಾ ಬರೀ ದೀಪದಿಂದಾನೇ ಅಲಂಕಾರ ಮಾಡಿರ್ಬೇಕು, ಮನೆ ಸುತ್ತ ಬರೀ ದೀಪ ಇರ್ಬೇಕು, ಇನ್ನೇನು ಇರ್ಬಾರ್ದು, ಓಡಾಡಕ್ಕೂ ಜಾಗ ಇರ್ಬಾರ್ದು. ಮತ್ತೆ ಹೆಂಗ್ ಹೋಗೋದು? ಮನೆ ಒಳಗಡೆ ಟ್ರ್ಯಾಕ್ ಬೇರೆಯವರು ಸಗಣಿ ಸಾರಿಸಿ ರಂಗೋಲಿ ಹಾಕಿ ಮಾಡಿ ಎಲ್ಲ ಚಂದ ಮಾಡಿಟ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಓಕೆ, ಇನ್ನು ಅಂಕಿತಾ
ಚಂದನ, ನಿಮ್ಗೆ ದೀಪಾವಳಿ ಅಂದ ತಕ್ಷಣ ಏನ್ ಅನ್ಸುತ್ತೆ? ಯಾವ ರೀತಿ ಅಂತ ನೆನಪುಗಳಿದೆ? ಖುಷಿ ನೆನಪಾಗಿರ್ಬೋದು ಒಂದ್ ರೀತಿ, ಅಥವಾ ಇಲ್ಲಪ್ಪ ಈ ದೀಪಾವಳಿಯಿಂದ ನನ್ಗೆ ಹಿಂಗಾಗಿದೆ, ಭಯ ಆಗಿದೆ ಅನ್ನುವಂತಹ ದೀಪಾವಳಿ? ಅದೇ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಆಸ್ ಯೂಶುವಲ್ ಜಾಸ್ತಿ ಪಟಾಕಿ ಹೊಡೆಯೋದು ಒಂದು ತುಂಬಾ ಇಷ್ಟ ಆಯ್ತು ನನಗೆ. ಪಟಾಕಿ ಹೊಡಿತಿದ್ದೆ ಅಂಡ್ ಸಂಜೆ ಹೊತ್ತು ಹಚ್ತೀವಲ್ಲ ಇದು ಫ್ಲವರ್ ಪಾಟ್, ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ನಮ್ಮ ಅಪ್ಪ ಅಮ್ಮ ಎಲ್ಲ ಆಡಿಸ್ತಿದ್ರು. ಬಟ್ ದೊಡ್ಡೋಳು ಆಗ್ತಾ ಆಗ್ತಾ ಒಂದು ದೀಪಾವಳಿಲಿ ಏನಾಯ್ತು ನನಗೆ, ದೀಪಾವಳಿ ಒಂದ್ 2 ದಿನ ಆಗ್ತಿದ್ದ ಹಾಗೇನೆ ಬ್ರೀದಿಂಗ್ ಪ್ರಾಬ್ಲಮ್ ಸ್ವಲ್ಪ ಸ್ಟಾರ್ಟ್ ಆಯ್ತು. ಈ ಕೆಮ್ಮು ಮತ್ತೆ ಉಸಿರಾಟದ ತೊಂದ್ರೆ. ಅವಾಗ ನಂಗೆ ಆಕ್ಚುಲಿ ರಿಯಲೈಸ್ ಆಯ್ತು ಏನಕ್ಕೆ ಹಿಂಗ ಆಗ್ತಿದೆ ಅಂದ್ರೆ ದೀಪಾವಳಿಯಿಂದ. ಓಕೆ, ಇದ್ರಿಂದ ದೀಪಾವಳಿಯಿಂದ ಅಂದ್ರೆ ಅಲ್ಲಿ ಮಾಡ್ತಾ ಇರುವಂತಹ ಪಟಾಕಿ ಇವಾಗ ಅನ್ಸಿದ್ರೆ ಏನೋ ಒಂದ್ ಖುಷಿಗೋಸ್ಕರ 1-2 ಸುರ್ಸುರ್ ಬತ್ತೆ ಏನಾರು ಅಷ್ಟೇ, ಬಟ್ ಜಾಸ್ತಿ ಮಾಡಲ್ಲ. ಈ ಸಲ ಯಾರು ಜಾಸ್ತಿ ಸೆಲೆಬ್ರೇಟ್ ಮಾಡಲ್ಲ ಹಾಗಾದ್ರೆ? ಇಲ್ಲ, ಪಟಾಕಿ ಅಲ್ದೇನೋ ಮಜಾ ಮಾಡ್ಬೋದು, ಪಟಾಕಿ ಅನ್ಸದ್ರಿಂದಾನೇ ಮಜಾ ಮಾಡ್ಬೋದು ಅಂತ ಏನಿಲ್ಲ. ಇನ್ನೊಂದ್ ಇನ್ಸಿಡೆಂಟ್, ನನ್ ಮನೆ ಎದುರುಗಡೆ ಒಂದು ಗುಡ್ಸ್ಲಿತ್ತು ತುಂಬಾ ವರ್ಷದ ಹಿಂದೆ. ಅಲ್ಲಿ ಒಂದು ವಯಸ್ಸಾದ ಅಜ್ಜಿ ಇತ್ತು, ಅವ್ರೊಬ್ರೇ ಇರ್ತಿದ್ರು ಯಾವಾಗ್ಲೂ. ಸೊ ಫುಲ್ಲು ಗರಿ ಗರಿ ಅಂತ ತುಂಬಾ ಚೆನ್ನಾಗಿತ್ತು. ಅವರೇ ಹ್ಯಾಂಡ್ ಮೇಡ್, ಅವರೇ ತಂದು ಎಲ್ಲ ಗುಡ್ಸ್ಲೆಲ್ಲ ರೆಡಿ ಮಾಡ್ಕೊಂಡಿದ್ರು ಅವಾಗ ಅಷ್ಟೇ ಹೊಸದಾಗೆ. ನಾವು ರಾಕೆಟ್ ಹಾರಿಸಿದ್ರಿ, ರಾಕೆಟ್ ಹಾರಿದ್ರಿ ಅಂತ ಹೋಗಿ ಅದ್ರ ಮೇಲೆ ಬಿತ್ತು, ಧಗ್ ಅಂತ ಫುಲ್ ಮನೆ ಹತ್ಕೊಂಡ್ಬಿಡ್ತು. ಅಂದ್ರೆ ಫುಲ್ ಗುಡ್ಸ್ ಏನಿತ್ತು ಫುಲ್ ಹತ್ಕೊಂಡ್ಬಿಡ್ತು. ನಾವೆಲ್ಲ ಓಡು. ಆಮೇಲೆ ಫುಲ್ ನಾವ್ ಅಪ್ಪ ಅವರು ಇವರೆಲ್ಲ ಬಂದು ನೀರೆಲ್ಲ ಹಾಕಿ ಮತ್ತೆ ಅವ್ರಿಗೆ ನನಗೊಂದ್ಸಲ ರಾಕೆಟ್ ಬಂದ್ಬಿಟ್ಟು ಅಟ್ಟಾಡಿಸ್ಕೊಂಡ್ ಬಂದ್ಬಿಟ್ಟಿತ್ತು. ಯು ಬಿಲೀವ್ ಇಟ್ ಆರ್ ನಾಟ್, ಅಟ್ಟಾಡಿಸ್ಕೊಂಡ್ ಬಂದಿತ್ತು. ನಾನ್ ರೂಮ್ ಒಳಗಡೆ ಹೋಗಿದ್ದೆ, ರೂಮ್ ಒಳಗಡೆ ಬಂದಿತ್ತು. ನಮ್ ದೊಡ್ಡಮ್ಮನ್ ಮನೇಲಿ ಆಚರಿಸ್ತಿದ್ವಿ ಟೆರೆಸ್ ಅಲ್ಲಿ. ಹಚ್ಚಿದೀನಿ, ಹಚ್ಬಿಟ್ಟು ಒಳಗಡೆ ಒಂದ್ ರೂಮ್ ಇದೆ, ಅವ್ರದ್ದೊಂದ್ ಟೆರೆಸ್ ಅಲ್ಲಿ ಒಂದ್ ರೂಮ್ ಇದೆ. ನನ್ ಭಯಕ್ ಒಳಗಡೆ ರೂಮ್ ಹೋದ್ರೆ ಅಲ್ಲಿ ರೂಮ್ ತನಕ ಬಂದಿತ್ತು. ನಾನ್ ಫುಲ್ ಹೆದರ್ಕೊಂಡು ಕಿರ್ಚಾಡ್ಕೊಂಡು ಹತ್ಕೊಂಡು ಟೆರೆಸ್. ಗೊಂಬೆಗೆ ತುಂಬಾ ಕೋಪ ಬಂದಾಗ ಹೇಳುವಂತಹ, ಸೀರಿಯಲ್ ಅಲ್ಲಿ ಹೇಳುವಂತಹ ಡೈಲಾಗ್ ಯಾವ್ದು? ಅಥವಾ ತುಂಬಾ ಖುಷಿ ಆದಾಗ ತುಂಬಾ ಸಿಗ್ನೇಚರ್ ಡೈಲಾಗ್ ಅಂದ್ರೆ ಯಾವ್ದು? ತುಂಬಾ ಖುಷಿ ಆದಾಗ್ಲೂ ಅಷ್ಟೇ, ಚಿನ್ನು ಹಿಡ್ಕೊಂಡು ಗೆಂಡು ಬಿಟ್ಟು ಗೂಬೆ, ನಾನ್ ಗೂಬೆ ಅಂತ ಹೇಳ್ತಾ ಇರ್ತೀನಿ. ತುಂಬಾ ಕೋಪ ಬಂದ್ರು ಅಷ್ಟೇ, ಇವಳೊಬ್ಳು ಗೂಬೆ ಅಂತ ಬೈತಾ ಇರ್ತೀನಿ. ಸೊ ಇಟ್ ಇಸ್ ಲೈಕ್ ಗೂಬೆ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ ನನ್ನ ನೋಡಿದ್ರು ಅಷ್ಟೇ ಗೂಬೆ ಅಲ್ಲ ಗೊಂಬೆ. ಸೊ ಈ ತರ ಇದೆ. ಬಟ್ ಅದು ಡೈಲಾಗ್ ಅಲ್ಲ, ವರ್ಡ್ ತುಂಬಾ ಅದು ಫೇಮಸ್. ಅದ್ ಬಿಟ್ರೆ ನಾನು ರಿಯಲ್ ಲೈಫ್ ಅಲ್ಲಿ ಹೆಂಗಾಗಿದೆ ಅಂದ್ರೆ ಎಲ್ಲರೂ ವಾವ್ ಚೆನ್ನಾಗ್ ಕಾಣಿಸ್ತಿದ್ಯಾ, ಯಾಕೆ ಹೇಳು ನನ್ ಗೊಂಬೆ ಇವತ್ತು ಡೈಲಾಗ್. ಸೊ ಅದ್ರ ಸಿಗ್ನೇಚರ್ ಆಗಿ ಹೋಗ್ಬಿಟ್ಟಿದೆ. ಇವಾಗ ಎಲ್ಲರಿಗೂ ಗೊತ್ತು, ಯಾರಾದ್ರೂ ಏನೋ ಹೇಳಿದ್ರೆ ಯಾಕೆ ಹೇಳು ನೀನ್ ಯಾಕೆ ಚೆನ್ನಾಗ್ ಕಾಣ್ತಿದ್ಯಾ ಹೇಳು ನಿನ್ ಗೊಂಬೆ ಅಂತ ಅವರೇ ಹೇಳ್ಬಿಡ್ತಾರೆ. ಜೊತೆಗೆ ತುಂಬಾ ಚಂದ ಮಾಡಿದ್ರೆ ನೀವು ಲೈನ್ ಹೊಡಿತಾರಂತೆ. ಜೊತೆಗೆ ಏನೋ ಕ್ಯೂಟ್ ಆಗಿ ನಡೀತಿದ್ರೆ ಅವಾಗ ಹೊಡಿತೀನಿ ಆಯ್ತಾ, ಸುಮ್ನೆ ಸೀರಿಯಸ್ ಆಗಿ ರೊಮ್ಯಾಂಟಿಕ್ ಆಗಲ್ಲ ಯಾವತ್ತು. ಇಲ್ಲ ನಂಬ್ತಾ ಇದೀವಿ. ಎಸ್. ಇನ್ನು ವೈಷ್ಣವಿ, ನೀವ್ ಯಾವ ರೀತಿಯಾದಂತಹ ಒಂದು ಡೈಲಾಗ್ ಯಾವಾಗ್ಲೂ ನಿಮ್ಮ ಸೀರಿಯಲ್ ಅಲ್ಲಿ ಈ ಡೈಲಾಗ್ ಇದ್ದೇ ಇರುತ್ತೆ ಅನ್ನೋದಾದ್ರೆ ಯಾವ್ದು? ನನ್ ಡೈಲಾಗ್ ಪ್ರತಿ ಡೈಲಾಗ್ ಅಲ್ಲೂ ಇರುತ್ತೆ. ಖುಷಿ ಆಯ್ತು ಅಂದ್ರೆ ಅದು ಅಪ್ಪಿ ಏನ್ ಗೊತ್ತಾ ಅಂತೀನಿ, ಅದೇ ಬೇಜಾರಾಯ್ತು ಅಂದ್ರೆ ಅದು ಅಂತೀನಿ, ಬೈದ್ರು ಅದೇ ಅದು ಬಿತ್ತನವ್ರೆ ಅದೆಲ್ಲ ಅಂತ. ಅದು ಅನ್ನೋನ್ ಮಾತ್ರ ಮಿಸ್ ಆಗಿಲ್ಲ ನಂಗೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ನಂಗೆ ಅದು ಬಿಟ್ಟಿಲ್ಲ. ಎಲ್ಲಾ ಸೀರಿಯಲ್ಸ್ ಇವಾಗ ಏನೋ ಹೇಳೋದು ಗೊತ್ತಿಲ್ಲ ಅಂದ್ರೆ ಅದು ನೆನ್ಪ್ ಮಾಡ್ಕೊಳ್ಳೋದು. ರಿಯಲ್ ನಾವ್ ಹತ್ರ ಯೂಸೇ ಮಾಡಲ್ಲ. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಯಾಕೆ ಈ ತರ ಹಾಕ್ತೀರಾ? ಇಲ್ಲ ಇಲ್ಲ ಅದು ಹೇಳಲೇಬೇಕು ಅಂತ ಹೇಳಿಸ್ತಾರೆ. ಇದು ಸ್ಟ್ಯಾಂಡರ್ಡ್ ಡೈಲಾಗ್ ಎಲ್ಲಾ ಸೀರಿಯಲ್. ಇದು ಈಗ ಜಾಸ್ತಿ ಇವರಿಗೆ ಜಾಸ್ತಿ ಆಗ್ಬಿಟ್ಟಿದೆ. ನಿಮ್ದು? ನಾನು ಮೈಥಿಲಿ ಕಾಟ ಕೊಡ್ತಾ ಕೊಡ್ತಾ ಎಷ್ಟೊಂದ್ಸಲ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಬಂದಿರತ್ತೆ. ಅವಾಗ ಅಯ್ಯೋ ದೇವ್ರೆ ಏನ್ ಮಾಡ್ಲಿ ಇವಾಗ, ಇದು ಕಾನ್ಸ್ಟೆಂಟ್. ಅದೇ ವಿಲನ್ ಹಂಗ್ ಕಾಣಿಸಲ್ಲ, ಅಷ್ಟು ಮೆಲ್ಲ ಹೇಳಿದ್ರೆ ಹೆಂಗೆ ಹೇಳಿ? ಹಂಗೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿರತ್ತಲ್ಲ, ಒಳ್ಳೆ ಸಿಕ್ಕಾಕೊಳ್ಳ ಅಯ್ಯೋ ದೇವ್ರೆ ಏನ್ ಮಾಡ್ಲಿ. ಸೊ ಅದು ಏನ್ ಮಾಡ್ಲಿ ಇರತ್ತೆ. ಅದ್ ಬಿಟ್ರೆ ಮೈಥಿಲಿ ಹತ್ರ ಹೋದ್ರೆ ಅವಾಗ ನನಗ್ ಸೇರ್ಬೇಕಾದ್ನೆಲ್ಲ ನೀನ್ ಕಿತ್ಕೊಂಡಿದ್ಯಾ, ಇವಾಗ ನನಗ್ ಸೇರ್ಬೇಕಾದ ನಾನ್ ತಗೋತೀನಿ. ಆಕ್ಷನ್ ಮಾಡಿ ಹೇಳಿರೋಣ. ಮೈಥಿಲಿ ನನಗ್ ಸೇರ್ಬೇಕಾದ್ನೆಲ್ಲ ನೀನ್ ಕಿತ್ಕೊಂಡ್ಬಿಟ್ಟೆ, ಇವಾಗ ನನಗ್ ಸೇರ್ಬೇಕಾದ್ನ ನಾನ್ ಮತ್ತೆ ಪಡ್ಕೊಳ್ಳೋದಕ್ ಬಂದಿದ್ದೀನಿ. ಮೈಥಿಲಿ ನನಗ್ ಸೇರ್ಬೇಕಾದೆಲ್ಲ ನೀನ್ ಕಿತ್ಕೊಂಡ್ಬಿಟ್ಟೆ, ಇವಾಗ ನಾನ್ ಅದನ್ನ ಪಡ್ಕೊಳ್ತೀನಿ. ಈ ವಿಲನ್ ಕರೆಕ್ಟ್ ಆಗ್ತಿದೆ, ಆದ್ರೂ ಕೂಡ ನೋಡಿ ಗೊಂಬೆನೆ ಕೊಟ್ಟಿದ್ದಾರೆ ನೋಡಿ. ಎಸ್, ನೀವ್ ಆ ಡೈಲಾಗ್ ಹೇಳೋದ್ರೆ ಹೆಂಗ್ ಹೇಳ್ತೀರಾ? ಮೈಥಿಲಿ ನನಗ್ ಸಿಗ್ಬೇಕಾಗಿರೋದನ್ನ ನೀನ್ ಕಿತ್ಕೊಂಡ್ಬಿಟ್ಟೆ, ಇವಾಗ ಅದನ್ನ ನಾನ್ ಕಿತ್ಕೋತೀನಿ. ನಾನ್ ಪಡ್ದೇ ಪಡಿತೀನಿ. ಪಡಿತೀನಿ. ವೆರಿ ಗುಡ್.
ಇವ್ರ ಡೈಲಾಗ್ ಅನ್ನ ಹೇಳಿ ನೋಡೋಣ. ಸುಮ್ನೆ ಇವಾಗ ನಿನ್ ತಂಗಿ ನಿಂಗ್ ತುಂಬಾ ಮುದ್ದು ಹೊಡ್ಕೊಂಡ್ರೆ ಅವಳನ್ನ ಹೆಂಗೆ ಪ್ರೀತಿ ಮಾಡ್ತಿ ಅಂದ್ರೆ ಹೆಂಗೆ ಅಂದ್ರೆ ಪ್ರತಿ ಬಂದ್ರು ಬೈಕೊಂಡೇ ಮುದ್ದು ಮಾಡೋದು. ನಾನ್ ನಾಯಿ ಮರಿ ತರ ಮುದ್ದು ಮಾಡ್ತೀನಿ ಮಕ್ಳನ್ನೆಲ್ಲ ಹಂಗೆ ಪುಟ್ಟ ಮಕ್ಳು ನಾಯಿ ಮರಿ ಎಲ್ಲ ಒಂದೇ ತರ ಓನೆ ಮುದ್ದು ಓನೆ ಚಿನ್ನಿ ಓನೆ ಆದ್ರೂ ಅದನ್ನ ನೀವು ಚೆನ್ನಾಗಿ ಮಾಡಿದ್ರು ರೊಮ್ಯಾನ್ಸ್ ಏನಿಲ್ಲ. ನೀವು ಏನಾದ್ರು ಈಗ ಕೋಪ ಡೈಲಾಗ್ ಅನ್ನ ಆ ತರ ಹೇಳಿದ್ರಿ, ಈ ತರದ ಒಂದು ಡೈಲಾಗ್ ಸಿಕ್ಕಿದ್ರೆ ಹೆಂಗ್ ಹೇಳ್ತೀರಾ? ಈ ತರ ರೊಮ್ಯಾಂಟಿಕ್ ಅದು ನಾನು ಹೇಳಿದ್ರೆ ವಾರ್ನ್ ಮಾಡ್ದಂಗ್ ಇದ್ಬಿಡುತ್ತೆ. ಅಂದ್ರೆ ನಾನು ವಿಲನ್ ಅಲ್ವಾ, ಸೊ ಏನಿವಾಗ ನನ್ನನ್ನು ಇಷ್ಟಪಡ್ತೀಯಾ ಇಲ್ವಾ, ಈ ತರ ರೊಮ್ಯಾನ್ಸ್. ಮೊದಲನೇ ರೌಂಡ್ ಅಲ್ಲಿ ಈಗ ನಿಮ್ಗೆ ಗೊತ್ತು ಆಲ್ರೆಡಿ ನಾನು ಯಾವ ಡೈಲಾಗ್ ಕೊಟ್ರೆ ನೀವು ಪಟ್ 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 ಅಂತ ಹೇಳ್ತೀರಾ ಅಂತ ಗೊತ್ತು. ನೀವು ಡೈಲಾಗ್ ಗಳನ್ನ ಹೇಳೋದ್ರಲ್ಲಿ ಮೀರಿಸಿದಿರಾ ಅಂತ ನಾವು ಆಲ್ರೆಡಿ ಇಡೀ ಕರುನಾಡಿನ ಜನ ನೋಡಿದ್ದಾರೆ. ಸೊ ಒಂದಷ್ಟು ಈಗ ಟಂಗ್ ಟ್ವಿಸ್ಟ್ ಗಳನ್ನ ಕೊಡ್ತೀನಿ ನಾನು. ಸೊ ಅದನ್ನ ಕೂಡ ನೀವು ಪಟ್ ಪಟ್ ಅಂತ ಹೇಳ್ತೀರಾ, ಯಾಕಂದ್ರೆ ಅಷ್ಟು ಚೆನ್ನಾಗಿ ನಾಲಿಗೆ ಹುರಿ ಆಗಿರುತ್ತೆ ಅಲ್ವಾ. ಸೊ ಸ್ಟಾರ್ಟ್ ಮಾಡೋಣ. ಫ್ರೈ ಆಗೋಗ್ಬಿಡಿದೆ. ಸೊ ಮೊದಲ ಟಂಗ್ ಟ್ವಿಸ್ಟರ್ ಈಗ ನೇಹಗೌಡ ಅವರಿಗೆ. ಕುರುಡು ಕುದುರೆಗೆ ಹುರಿದ ಹುರುಕಡ್ಡಿ. ಕುರುಡು ಕುದುರೆಗೆ ಉರಿದ ಉರುಕಡ್ಡಿ. ನೆಕ್ಸ್ಟ್ ಕುರುಡು ಕುದುರೆಗೆ ಉರಿದ ಉರುಕಡ್ಡಿ. 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 ಕುದುರು ಎಸ್ ಮಾರ್ಕ್ಸ್ ಕೊಡುವುದು ನೀವೇ ಡಿಸೈಡ್ ಮಾಡ್ತಾಳೆ. ನೆಕ್ಸ್ಟ್ ವೈಷ್ಣವಿಗೆ. ಎರಡೆರಡು ಎಮ್ಮೆ ಮರದಡಿ ನಿಂತು ಕರಡದ ಹುಲ್ಲು ಕರಕರ ತಿಂತು. ಫಸ್ಟ್ ಟೈಮ್ ನಾನು ಕೇಳ್ತಿರೋದು, ಒಂದ್ ನಿಮಿಷ. ಎರಡೆರಡು ಎಮ್ಮೆ ಮರದಡಿ ನಿಂತು ಎರಡೆರಡು ಎಮ್ಮೆ ಮರದಡಿ ನಿಂತು ಕರದದ ಹುಲ್ಲು ಕರಕರ ತಿಂತು. ಕರದದ ಹುಲ್ಲು ಕರಕರ ತಿಂತು. ಎರಡೆರಡೆಮ್ಮೆ ಮರದಡಿ ನಿಂತು ಕರದದ ಹುಲ್ಲು ಕರಕರ ತಿಂತು. ಎರಡೆರಡೆಮ್ಮೆ ಕರದದ ಹುಲ್ಲು ಕರಕರ ತಿಂತು. ಎರಡೆರಡೆಮ್ಮೆ ಮರದಡಿ ನಿಂತು ಕರದದ ಹುಲ್ಲು ಏನು ತಿಂತು ಕರಕರ ತಿಂತು. ಎಸ್ ಈಗ ಅಂಕಿತಾ ಚಂದನಗೆ. ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತುಂಬಗಿ ತಂದನ. ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತುಂಬಗಿ ತಂದನ. ಜಂಬಗಿ ತೂಕಪ್ಪ ಜಂಬಗಿ ತೂಕಪ್ಪ ತುಂಬಿದ ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದನ. ಹ ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದನ. ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದನ. ಜಂಬಗಿ ತೂಕಪ್ಪ ತುಂಬಿದ ತಂಬಿಗೆ ತಂದನ. ಏನನ್ಸಲ್ಲ ಕರೆಕ್ಟ್ ಆಗಿ ನೋಡೋಣ. ಸಾಕಲ್ವಾ? ಡೈಲಾಗ್ ಹಿಂಗೆ ಬರ್ತೀರಾ? 3 ಜನ ಚೆನ್ನಾಗಿ ಹೇಳಿದ್ವಿ ಅಲ್ಲ. ಗಿಫ್ಟ್ ಕೊಡಿ. ಗಿಫ್ಟ್ ಎಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ಕೊಡೋದು. ಅಂತ ಕೊಟ್ಟಿರ್ತೀನಿ. ಓ ನಾನು ಕೊಡ್ಬೇಕಾ? ಸಾಕಾ? ಅಲ್ಲ ಹುಡುಗ ಏನಾದ್ರೂ ಆಗಿದ್ರೆ ನೀವ್ ಕೇಳ್ತಿದ್ರ ಪಾಪ ನಾನು ಕೇಳಿದ್ರಲ್ಲ ಅಂತ. ಒಂದು ಶಾರ್ಟ್ ಬ್ರೇಕ್ ತಗೊಳೋದ್ರೆ ನೀವೆಲ್ಲರೂ ಹೆಂಗ್ ತಗೊಳ್ತೀರಾ ನೋಡಿ, ಎಲ್ರು ಒಟ್ಟಿಗೆ ಸೇರಿ. ದೀಪಾವಳಿ ಹಬ್ಬದ ಸ್ಟಾರ್ ಸಿಂಗಾರಿಯರು. ವೈಷ್ಣವಿ ಅವರೇ, ಈಗಾಗ್ಲೇ ನೀವು ಕ್ಲಾಸಿಕಲ್ ಡಾನ್ಸರ್ ಕೂಡ ಹೌದು. ಸೊ ಕ್ಲಾಸಿಕಲ್ ಡಾನ್ಸರ್ ಅಂದ್ಮೇಲೆ ನಮ್ಗೆ ಗೊತ್ತು ಆಲ್ರೆಡಿ ಡಾನ್ಸ್ ಮಾಡ್ಲೇಬೇಕು ಅನ್ನೋದು. ಬಟ್ ಒಂದ್ ರೀತಿಲಿ ಒಂದು ಸೆಂಟೆನ್ಸ್ಗೆ ಬೇರೆ ಬೇರೆ ರಸಗಳನ್ನ ಅಥವಾ ನವರಸಗಳನ್ನ ತುಂಬಾ ಅರ್ದು ಕುಡ್ದಿರ್ತೀರಾ. ಒಂದೊಂದಕ್ಕೂ ಕೂಡ ಒಂದೊಂದು ರೀತಿಯ ಹಾವಭಾವಗಳನ್ನ ಕೊಟ್ಟಿರ್ತೀರಿ. ಸೊ ನವರಸಗಳಲ್ಲಿ ಒಂದ್ ಸೆಂಟೆನ್ಸ್ ನಾನು ನಿಮ್ಗೆ ಕೊಡ್ತೀನಿ. ತುಂಬಾ ಈಸಿ, ತುಂಬಾ ಕ್ವಿಕ್ ಆಗಿರುವಂತಹ ಸೆಂಟೆನ್ಸ್ ಕೂಡ, ಸಣ್ಣ ಸೆಂಟೆನ್ಸ್ ಅದು. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮನೆಯಲ್ಲಿ ಕಜ್ಜಾಯ ಮಾಡಿದರೆ ತುಂಬಾ ಚೆನ್ನಾಗಿತ್ತು. ಮನೇಲಿ ಕಜ್ಜಾಯ ಚೆನ್ನಾಗಿತ್ತು. ಹಾಸ್ಯ. ಮನೇಲಿ ಕಜ್ಜಾಯ ಚೆನ್ನಾಗಿತ್ತು. ರೌದ್ರ. ಮನೇಲಿ ಕಜ್ಜಾಯ ಚೆನ್ನಾಗಿತ್ತು. ಶೃಂಗಾರ. ಮನೇಲಿ ಕಜ್ಜಾಯ ಚೆನ್ನಾಗಿತ್ತು. ಭಯಾನಕ. ಮನೇಲಿ ಕಜ್ಜಾಯ ಚೆನ್ನಾಗಿತ್ತು. ಅದ್ಭುತ. ಮನೇಲಿ ಕಜ್ಜಾಯ ಚೆನ್ನಾಗಿತ್ತು. ವೀರ. ಮನೇಲಿ ಕಜ್ಜಾಯ ಚೆನ್ನಾಗಿತ್ತು. ನಿಜವಾಗ್ಲೂ ಚೆನ್ನಾಗಿತ್ತಾ ಇಲ್ವಾ? ಚೆನ್ನಾಗಿತ್ತು. ಸೂಪರ್. ಪಟಾಕಿ ಸಿಡೀತು, ನಾವೆಲ್ಲ ಹೆದರಿದ್ವಿ. ಕರುಣ. ಪಟಾಕಿ ಸಿಡಿತು, ನಾವೆಲ್ಲರೂ ತುಂಬಾ ಹೆದರ್ಕೊಂಡಿದ್ವಿ. ರೌದ್ರ. ಪಟಾಕಿ ಸಿಡಿತು, ನಾವೆಲ್ಲರೂ ಹೆದರ್ಕೊಂಡಿದ್ವಿ. ಹಾಸ್ಯ. ಪಟಾಕಿ ಸಿಡಿತು, ನಾವೆಲ್ಲರೂ ಹೆದರ್ಕೊಂಡಿದ್ವಿ. ಶೃಂಗಾರ. ಪಟಾಕಿ ಸಿಡಿತು,
ನಾವೆಲ್ಲರೂ ಹೆದರ್ಕೊಂಡಿದ್ವಿ. ಬೀಭತ್ಸ. ಪಟಾಕಿ ಸಿಡಿತು, ನಾವೆಲ್ಲರೂ ಹೆದರ್ಕೊಂಡಿದ್ವಿ. ಭಯಾನಕ. ಪಟಾಕಿ ಸಿಡಿತು, ನಾವೆಲ್ಲರೂ ಹೆದರ್ಕೊಂಡಿದ್ವಿ. ವೀರ. ಪಟಾಕಿ ಸಿಡಿತು, ನಾವೆಲ್ಲರೂ ಹೆದರ್ಕೊಂಡಿದ್ವಿ. ವಾವ್, ಪಟಾಕಿ ಸಿಡ್ದಂಗೆ ಇತ್ತಪ್ಪ ಇದಂತೂ. ಪಟಾಕಿ ಹೆಂಗ್ ಸಿಡಿಯುತ್ತ ಹಂಗೆ ಇತ್ತು ಲಾಸ್ಟಿಗೆ ಅಂತ ಹೇಳಿ. ಎಸ್, ನೆಕ್ಸ್ಟ್. ನೀವು ತುಂಬಾ ಚೆನ್ನಾಗಿದ್ದೀರಾ. ಕರುಣ. ನೀವು ತುಂಬಾ ಚೆನ್ನಾಗಿದ್ದೀರಾ. ಹಾಸ್ಯ. ನೀವು ತುಂಬಾ ಚೆನ್ನಾಗಿದ್ದೀರಾ. ರೌದ್ರ. ನೀವು ತುಂಬಾ ಚೆನ್ನಾಗಿದ್ದೀರಾ. ಭಯಾನಕ. ನೀವು ತುಂಬಾ ಚೆನ್ನಾಗಿದ್ದೀರಾ. ವಾವ್, ಅದ್ಭುತ. ನೀವು ತುಂಬಾ ತುಂಬಾ ಚೆನ್ನಾಗಿದ್ದೀರಾ. ವೀರ. ನೀವು ತುಂಬಾ ಚೆನ್ನಾಗಿದ್ದೀರಾ. ಭೀಭತ್ಸ. ನೀವು ತುಂಬಾ ಚೆನ್ನಾಗಿದ್ದೀರಾ. ವಾವ್, ನಮ್ಗೆ ಹೇಳ್ದಂಗ ಆಯ್ತಲ್ಲಿ. ವಾ, ವೆರಿ ನೈಸ್, ವೆರಿ ನೈಸ್. 3 ಜನಗಳು ತುಂಬಾ ಸೂಪರ್ ಆಗಿ ಮಾಡಿದ್ರು ನಿಜವಾಗ್ಲೂ ಕೂಡ. ಪ್ರತಿ ಒಂದು ರಸದಲ್ಲಿ ಕೂಡ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅನ್ನೋದನ್ನ ಆಗ್ಲೇ ನೀವು ಹೇಳ್ತಾ ಇದ್ರಿ. ಎಲ್ಲ ಹೆಸರುಗಳು, ಸಾಂಗ್ ಗಳನ್ನ ಕೂಡ ಹೇಳ್ತಾ ಇದ್ರಿ. ಸೊ ಈಗ ಒಂದಷ್ಟು ಹೆಸರುಗಳಂತ ನಿಮ್ಗೆ ಗೊತ್ತೇ ಇರುತ್ತೆ, ಮೂವಿ ಹೆಸರುಗಳು. ಸೊ ನಾವೀಗ ಪಿಕ್ ಅಂಡ್ ಆಕ್ಟ್ ಮಾಡೋದಾದ್ರೆ ಮೂವಿ ಹೆಸರುಗಳನ್ನ ನೀವೇ ಚೂಸ್ ಮಾಡಿ ನೀವೇ ಆಕ್ಟ್ ಮಾಡ್ಬೋದು. ಹೇಳ್ಬೇಕು ಯಾರು ಅಂತ ಹೇಳಿ. ಓಕೆ. ಸೊ ಈಗ ಪಿಕ್ ಅಂಡ್ ಆಕ್ಟ್ ಗೆ ಒಂದಷ್ಟು ಚೀಟಿಗಳು ಆಲ್ರೆಡಿ ರೆಡಿ ಆಗಿದೆ. ಮೂವಿ ಹೆಸರುಗಳು ಕೂಡ ಇದರಲ್ಲಿ ಇದೆ. ಸೊ ಮೂವಿಯ ಹೆಸರು ಇದರಲ್ಲಿ ಇದೆ, ನೀವು ತಗೊಂಡು ಆಕ್ಟ್ ಮಾಡ್ಬೇಕು. ಬಟ್ ನೋ ಲಿಪ್ ಮೂವ್ಮೆಂಟ್, ಓನ್ಲಿ ಆಕ್ಷನ್. ಯಾಕಂದ್ರೆ ಎಲ್ಲ ಆಕ್ಷನ್ ಕ್ವೀನ್ಸ್ ಅಲ್ವಾ ನೀವೆಲ್ಲರೂ ಕೂಡ. ಸೊ ಆಕ್ಷನ್ ಆಗುತ್ತೆ ಇದರಲ್ಲಿ. ಫಸ್ಟ್ ನಾವೇ ಚಿಕ್ಕವರಿಂದನೇ ತಾನೇ ಸ್ಟಾರ್ಟ್ ಮಾಡೋದು. ವಿಷ್ಣುವರ್ಧನ್. ಯಜಮಾನ. ಎಸ್, ಸೂಪರ್, ವೆರಿ ನೈಸ್, ವೆರಿ ನೈಸ್. ಎಷ್ಟು ಬೇಗ ಕ್ವಿಕ್ ಆಗಿ ಹೇಳುವಂಗ್ ಮಾಡಿದ್ರು. ಈಗ ನೆಕ್ಸ್ಟ್. ಸೂಪರ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಮುಂದೆ ಬನ್ನಿ. ಯುದ್ಧ ಭೂಮಿ, ಯುದ್ಧಕಾಂಡ. ಇವಾಗ ಹೊಸದ ಸೈರಾ. ಅವ್ರ ಏನೋ ಒಂದ್ ಹೇಳಿದ್ರು. ಏನು ಏನ್ ಹೇಳಿದ್ರು ಆಗ್ಲೇ? ನೀವ್ ಮಾತ್ ನೆನ್ಸ್ಕೊಂಡ್ರೆ ನೆನಪಾಗತ್ತೆ ನಿಮ್ಗೆ. ಯಜಮಾನ. ಮಾನ. ಯಜ. ಯಕ್ಷ. ಇನ್ನೊಂದ್ಸಲ ಆಕ್ಷನ್ ಮಾಡಿ. ಇವಾಗ ಮೊನ್ನೆ ಕುರುಕ್ಷೇತ್ರ. ಫಸ್ಟ್ ಆಗ್ಲೇ ಹೇಳಿದ್ರು ನನ್ ಹೀರೋ ಅಂತ ಹೇಳಿ ಅವ್ರ ಹೀರೋ ಅಂತ ಹೇಳ್ತಾರೆ. ನನ್ ಹೀರೋ ಅಂತ ಹೇಳಿ. ಹೌದು. ಹೇಗಿದ್ದಾರೆ ಹೇಗಿದ್ದಾರೆ ಅಂದ್ರೆ ಹಾಗಲ್ಲ ನೋಡಕ್ಕೆ. ಭರಾಟೆ. ಸೂಪರ್, ಸೂಪರ್. ಅವರು ಚೆನ್ನಾಗಿ ತೋರಿಸಿದ್ರು, ನೀವು ಚೆನ್ನಾಗಿ ಹೇಳಿದ್ರಿ. ಸ್ವಲ್ಪ ಯೋಚನೆ ಮಾಡ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಒಂದ್ ಸ್ವಲ್ಪ ಯೋಚನೆ ಆಯ್ತು. ಎಸ್, ನೆಕ್ಸ್ಟ್. ಚಂದನ. ಹೀರೋಯಿನ್. ಮೂರನೇ ಮೂವಿ. ಹಂಗೆ ನೀವು ಆಮೇಲೆ ಕೃಷ್ಣ ಸಂಬಂಧ ಇದೆ. ವಿಷ್ಣುವರ್ಧನ್. ಮಾತಾಡಂಗಿಲ್ಲ. ಬಿಲ್ಲು ಬಾಣ ತಗೊಂಡು ಹೊಡಿತಾರೆ. ಯುದ್ಧ. ಓ, ಅರ್ಜುನ. ರಾಮ. ರಾಮ. ರಾಮಾಯಣ. ಮಹಾಭಾರತ, ಕುರುಕ್ಷೇತ್ರ ಎಲ್ಲ ರಚಿತಾರಾಮ್. ರಾಮ್. ಸೀತೆ. ಸೀತಾ ಕಲ್ಯಾಣ.
ಅಷ್ಟೇ ಮದುವೆ ಮುಗೀತು. ಏನು ಅದೇ ಸೀತಾರಾಮ ಕಲ್ಯಾಣ. ಹೆಂಗ್ ತೋರ್ಸಿ ಫಸ್ಟ್ ಹೆಂಗ್ ತೋರ್ಸಿ ಫಸ್ಟ್ ಪ್ರೇಮ ಕಲ್ಯಾಣವೇ. ಎಸ್ ಸೂಪರ್. ಕಲ್ಯಾಣ ಸೀತಾರಾಮ ಕಲ್ಯಾಣ. ಅವ್ರು ರಚಿತಾರಾಮ್ಗೆ ಹೋದ್ರು ನೋಡಿ ಅಲ್ಲಿ. ಗೋಲಿ, ಕರಿಮಣಿ, ಒಂದು ಮುತ್ತಿನ ಕತೆ, ತೋರ್ಸಂಗಿಲ್ಲ ಆಕ್ಷನ್. ದೊಡ್ಡವರು ಉದ್ದ ಇರೋರು, ಉದ್ದ ಇರೋರು, ದರ್ಶನ, ಬರೀ ಅದೇ ಹೇಳ್ತಾರೆ. ಸುದೀಪ್ ಮುತ್ತು, ಸ್ವಾತಿ ಮುತ್ತು. ತೋರ್ಸಂಗಿಲ್ಲ. ಹೆಂಗಿರು ಅಂದಿದ್ರೆ ಹೇಳ್ಬಿಟ್ಟಿರ. ಹೆಂಗೆ ಹೆಂಗೆ ಸುಮ್ನೆ ಒಂದ್ ಕಿಸ್ ಯಾಕೆ ಹೆಂಗೆ 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 ತೋರ್ಸಿ. ಆಯ್ತಲ್ಲಿ ಎಷ್ಟು ಜನ ಇದ್ರೆ ಅಲ್ಲಿ. ನೆಕ್ಸ್ಟ್ ಈಸಿ ಆಗಿ ಇನ್ನೊಂದು ಕೊಡೋಣ ಇವ್ರಿಗೆ. ಓಕೆ ಎಸ್ ಓಕೆ. ಗಿಲ್ 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 ಬಳೆ, ಮಂಗಳಾರತಿ, ಆರತಿ, ಗಂಟೆ, ಗೆಜ್ಜೆ, ಗೆಜ್ಜೆ ಪೂಜೆ, ಗಂಟೆ, ನಾಲಿಗೆ, ಬೇರೆ ಏನೇನು ಹೇಳ್ತಾರೆ ಅಂತನಾ? ಮಂಡಿ, ಮಂಡಿ, ಗೆಜ್ಜೆ, ಸೀರೆ ಉಟ್ಕೊಂಡಿದ್ದಾರೆ. ಗಂಟೆ, ನಾಲಿಗೆ, ಬೇರೆ ಏನೇನು ಹೇಳ್ತಾರೆ ಗಂಟೆಗೆ ಅಂತ? ಗಂಟೆ ಮುಂದೆ ಗೊತ್ತಿರೋದು. ಗಂಟೆಗೆ ಇನ್ನೇನು ಹೇಳ್ತಾರೆ? ಹಳೆ ಕಾಲದಲ್ಲಿ ಏನಂತಾರ? ಹಳೆ ಮೂವಿನಾ? ಹೊಸದ, ಇವಾಗ ಹೊಸದಾಗ? ಯಾರ್ದು ಹೀರೋ ಯಾರು? ಅವರೇ. ಅದು ಅದು ವಲ್ಲಾಸೋ ಪ್ಯಾಂಟ, ಝೋ ಪಲಾಜೋ, ಪ್ಯಾಂಟ್, ಪ್ಯಾಂಟ್, ಗಂಟೆ, ಪ್ಯಾಂಟ್, ಗಂಟೆ, ಪ್ಯಾಂಟ್. ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಾರೆ. ಈಗ ನಾನ್ ಟೈಮಿಂಗ್ಸ್ ಇಟ್ಟಿದ್ರೆ ಈಗ ಯಾವಾಗ್ಲೂ ಮುಗ್ದೋಗ್ಬಿಟ್ಟಿರೋದು ಅಲ್ವಾ? ಟೈಮಿಂಗ್ ಇಟ್ಟಿದ್ರೆ ಯಾವಾಗ್ಲೂ ಗಂಟೆ, ಪ್ಯಾಂಟ್, ಗಂಟೆ ಪ್ಯಾಂಟ್. ಹೊಸ ಮೂವಿ ಆಯ್ತಾ ಇದು? ಗಂಟೆ ಪ್ಯಾಂಟ್ ಹೊಸ ಮೂವಿ. ಇನ್ನೊಂದು ಯಾರಾದ್ರೂ ಡೈರೆಕ್ಟ್ ಹೆಸರು ರಿಜಿಸ್ಟರ್ ಮಾಡ್ಕೊಂತಾರೆ. ಜಾಕ್ಟೆ, ಜಾಕ್ಟೆ, ಡೋಲು. ಹೇಳಿ ಎಲ್ಲ. ಟನ್ 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 ಟನ್. ಶಾಲೆಯಲ್ಲಿ ಹೊಡಿತ್ರು ನೋಡಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಶಾಲೆ ನೋಡಿದ್ರು ನೋಡಿ ಅಂತ ಹೇಳ್ತಾ ಅಲ್ಲ ಬಿಟ್ರಿ ಇವ್ರು. ಅದ ಅಲ್ವಾ? ಅಯ್ಯೋ ಅದು ಅಲ್ವಾ? ಅದು ನಾನು ಹಿಂಗ್ ಟೈಮಿಂಗ್ಸ್ ಕೊಟ್ಟಿದ್ರೆ ಆಗ ಮುಗ್ದು ಹೋಗಿ ಯಾವಾಗ ಅದಕ್ಕೆ ನಾವು ಕೊಡಿಸಿದಿಲ್ಲ. ಗಂಟೆ, ಗಂಟೆ, ಬೇರೆ ಏನಾದ್ರು ಹೇಳು. ಅದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳ್ತಾರೆ ಅವ್ರು. ಬೇರೆ ಬೇರೆ ಹೇಳ್ತಿದ್ದಾರೆ. ಹೇಗೆ ಹೇಗೆ ಫೈನಲಿ ಹೆಂಗೆ ತಿಳ್ಕೊಂಡ್ರಿ? ಅಂದ್ರು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಹೋದ್ರಿ. ಲಂಗ ಆಯ್ತು, ಸಾರಿ ಆಯ್ತು, ಎಲ್ಲ ಬಂತು. ಫೈನಲ್ ಹೆಂಗ್ ಗೊತ್ತಾಯ್ತು? ಬೆಲ್ ಅಂದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಬೆಲ್ಗೆ ಹೋದೆ. ಬೆಲ್ ಬಾಟಮ್. ಫೈನಲಿ ಅಂತೂ ಇಂತೂ ಬಂದ್ಬಿಟ್ರಿ ಹಬ್ಬ ಕೊನೆಗ ಇಲ್ಲಿಗೆ ಬಂದ್ಬಿಟ್ಟು. ಬೆಲ್ಲು ಬಾಟಮ್ ಬಂತು, ಬೆಲ್ಲು ಬಾಟಮ್ಗೆ ಬಂತು. ಓಕೆ. ಸೊ ಸ್ಟಾರ್ ಸಿಂಗಾರಿಯರ ಜೊತೆ ಇನ್ನೊಂದಷ್ಟು ಮಾತಿದೆ, ಇನ್ನೊಂದಷ್ಟು ಹರಟೆ ಇದೆ, ಇನ್ನೊಂದಷ್ಟು ಗೇಮ್ಸ್ ಕೂಡ ಇದೆ. ಯಾವ ರೀತಿಯಾಗಿ ಇವರು ಆಟಗಳನ್ನ ಆಡ್ತಾರೆ, ಯಾವ ರೀತಿ ನೆಕ್ಸ್ಟ್ ರೌಂಡ್. ನಾನು ಆಗ್ಲೇ ಹೇಳ್ತಾ ಇದ್ದೆ ಒಂದಷ್ಟು ಕನ್ನಡ ಮಾತನಾಡ್ಬೇಕು ನಾವು ಅಂತ, ಒಂದೇ ದಿನ ಮಾತ್ರ ಮಾತಾಡ್ತೀವಿ ಅಂತ ಹೇಳಿ. ಬಟ್ ಹಾಗಂತಲ್ಲ, ಎಲ್ರು ಕೂಡ ಪ್ರತಿದಿನ ಕನ್ನಡ ಮಾತಾಡ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಅದರಲ್ಲಿ ಒಂದೊಂದು ವರ್ಡ್ ಆದ್ರೂ ಇದ್ದೇ ಇರತ್ತೆ ಅಂತ ಹೇಳಿ. ಆಂಗ್ಲ ಭಾಷೆ ಯಾವ ರೀತಿಯಾಗಿ ಯಾವುದೇ ಒಂದು ಕನ್ನಡದ ಪದವನ್ನ ಮಾತ್ರ ಬಳಕೆ ಮಾಡಿ, ಯಾವುದೇ ಆಂಗ್ಲ ಭಾಷೆಯ ಪದವನ್ನ ಬಳಕೆ ಮಾಡದೆ 30 ಸೆಕೆಂಡ್ಸ್ ಅಲ್ಲಿ ಯಾವ ರೀತಿಯಾಗಿ ಮಾತಾಡ್ತಾರೆ? ಸ್ಟಾರ್ಟ್. ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ. ಪ್ರತಿ ವರ್ಷ ದೀಪಾವಳಿ ಹಬ್ಬನ ನಮ್ಮ ಫ್ಯಾಮಿಲಿಗಳ ಜೊತೆ, ನಮ್ಮ ಸ್ಟಾಪ್. ನೆಕ್ಸ್ಟ್ ಟಾಪಿಕ್ ದೀಪಾವಳಿ. ರೆಡಿ? 3, 2, 1. ದೀಪಾವಳಿ ಅನ್ನೋದು ತುಂಬಾ ವರ್ಷಗಳಿಂದ ನಡ್ಕೊಂಡ್ ಬಂದಿರುವಂತ ಹಬ್ಬ. ಅದು ಅದನ್ನ ಪ್ರತಿಯೊಬ್ರು ಆಚರಿಸ್ಬೇಕು. ಆದ್ರೆ ಯಾವ ರೀತಿ ಆಚರಿಸ್ಬೇಕು? ದೀಪ ಹಚ್ಬಿಟ್ಟು ಆಚರಿಸ್ಬೇಕು. ಅದ್ಬಿಟ್ಟು ಪಟಾಕಿ ಸಿಡ್ಸೋದು ಮಾಡೋದು, ಅದ್ರಿಂದಾಗಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ. ಅದು ಅಲ್ದಿರ ವಯಸ್ಸಾಗಿರೋರ್ಗು ತುಂಬಾ ಕಷ್ಟ ಆಗುತ್ತೆ. ಅದರಿಂದಾಗಿ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂದ್ರೆ ದೀಪ ಹಚ್ಚಿ. ದೀಪದಿಂದ ಪರಿಸರಕ್ಕೆ ತುಂಬಾನೇ ಉಪಯೋಗಗಳಿದೆ. ಎಣ್ಣೆ ಹಾಕಿ, ಬತ್ತಿ ಹಾಕಿ, ಕಾಟನ್ ಬಂದ್ಬಿಡ್ತು ಕಾಟನ್. ಎಸ್. ನೆಕ್ಸ್ಟ್ ಅಂಕಿತಾ. 3,
2, 1. ದೀಪಾವಳಿ ಹಬ್ಬ ಅಂತ ಅಂದ್ರೆ ನಮ್ಮೆಲ್ರಿಗೂ ನೆನಪಾಗೋದು ದೀಪ ಪಟಾಕಿ ಇದೇನೆ. ಅದಕ್ಕೋಸ್ಕರ ಎಲ್ರು ಖುಷಿ ಖುಷಿಯಾಗಿ ಮನೇಲಿ ಕಜಾಯ ಮಾಡ್ಕೊಂಡು ತಿನ್ಕೊಂಡು ಖುಷಿ ಖುಷಿಯಾಗಿ ದೀಪ ಹಚ್ಕೊಂಡು ಕುಟುಂಬದ ಜೊತೆ ಸಂಭ್ರಮ ಪಡಿ. ಅದನ್ನ ಬಿಟ್ಟು ಹೆಚ್ಚಿಗೆ ಪಟಾಕಿ ಸಿಡ್ಸೋದು, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಎಲ್ಲ ಆಗತ್ತೆ. ಪ್ರಾಣಿಗಳಿಗಂತೂ ತುಂಬಾನೇ ಕಷ್ಟ ಆಗತ್ತೆ. ಹೃದಯ ರೋಗಿಗಳಿಗೆ ಅಥವಾ ಶ್ವಾಸಕೋಶ ಸಂಬಂಧಿ ಏನು ರೋಗಗಳಿರುತ್ತೆ ಅವ್ರಿಗೂ ತುಂಬಾನೇ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಪರಿಸರನ ಉಳ್ಸಕ್ಕೋಸ್ಕರ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೋಸ್ಕರ ದೀಪ ಹಚ್ಚಿ ಸಂಭ್ರಮ ಪಟ್ಟು ದೀಪಾವಳಿ ಆಚರಿಸೋಣ. ಹಳೆ ಹಾಡುಗಳೆಲ್ಲ ಕೇಳಿರ್ತೀರಾ ಆಲ್ರೆಡಿ? ಆಲ್ಮೋಸ್ಟ್ ನಾನ್ ಕೇಳೋದೇ ಹಳೆ ಹಾಡು ಜಾಸ್ತಿ. ನಾನು ಈಗಿನವ್ರೆ, ನಾವ್ ಈಗಿನ ಜನರೇಷನ್ ನಾವ್ ಅದು ಹಳೆ ಹಾಡು ಕೇಳಲ್ಲ ಅಂತ ಕೇಳೋದೇ ಜಾಸ್ತಿ ಹಳೆ ಹಾಡು. ನೀವು ನಂಗ ಎಸ್ ಒಂದ್ ಹಾಡು ಹೇಳಿ. ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನು ಅಗಲೇ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನು ಅಗಲೇ ನಾನಿರಲಾರೆ. ಥ್ಯಾಂಕ್ ಯು. ಓಕೆ, ನಾನೊಂದು ಹಾಡು ಹೇಳ್ತೀನಿ. ಅದು ಆಕ್ಚುಲಿ ಅದಕ್ಕೆ ಒಂದು ಹಿಸ್ಟ್ರಿ ಇದೆ. ನಾನು ಇದನ್ನ ತುಂಬಾ ಹಾಡ್ತಿದ್ದೆ, ನಂಗೆ ಅದ್ರ ಮೀನಿಂಗ್ ಫೇವ್ರೆಟ್ ಸಾಂಗು. ಆದ್ರೆ ನಮ್ ಲಕ್ಷ್ಮೀ ಬಾರಮ್ಮ ರೈಟರ್ ಬಚ್ಚಿ ಸರ್ ಅಂತ ಒಬ್ರು ಇದ್ರು, ಇವಾಗಿಲ್ಲ ಅವರು. ಬಟ್ ಅವ್ರು ಹೇಳ್ತಿದ್ರು, ಪ್ಲೀಸ್ ಹಾಡ್ಬಿಡಕ್ಕಂದ ನನ್ ಫೇವ್ರೆಟ್ ಹಾಡಿದ್ದು, ಕೊಲೆ ಮಾಡ್ತಿದ್ಯಾ, ದಯವಿಟ್ಟು ಹಾಡ್ಬೇಡ. ನಾನು ನಿಮ್ಗೆ ಇಷ್ಟ ಅಲ್ವಾ, ತಗೊಳ್ಳಿ, ನಾ ಮತ್ತೆ ಹಾಡ್ತೀನಿ ಅಂತ ಹೇಳ್ತಿದ್ದೆ. ಬಟ್ ನೀವ್ ಹೆಲ್ಪ್ ಮಾಡಿ ಆಯ್ತಾ ನನ್ಗೆ. ದೇಹಕ್ಕೆ ಉಸಿರೇ ಸದಾ ಭಾರ ಇಲ್ಲ ದಾರ, ಮಾನವೇ ನಮ್ಮ ಆಸ್ತಿಯಮ್ಮ ಒಡವೆ ಬಂಗಾರ. ಮಾನವೇ ನಮ್ಮ ಆಸೆಯಮ್ಮ ಒಡವೆ ಬಂಗಾರ, ದೇಹಕ್ಕೆ ಉಸಿರೇ ಸದಾ ಭಾರ ಇಲ್ಲ ದಾರ. ನೆಕ್ಸ್ಟ್ ರೌಂಡ್ ನಮ್ದು ರ್ಯಾಪಿಡ್ ರೌಂಡ್. ಸೊ ಏನಿಲ್ಲ, ಅದರಲ್ಲಿ ನಿಮ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಗಳನ್ನ ಕೇಳ್ತೀನಿ. ಅದರಲ್ಲಿ ನಿಮ್ಗೆ ಮನ್ಸಿದ್ರೆ ನೀವು ಅದನ್ನ ಸ್ವಲ್ಪ ಎಲಾಬ್ರೇಟ್ ಆಗಿ ಹೇಳ್ಬಹುದು, ಹೌದು ಇಲ್ಲ, ಎಸ್ ಆರ್ ನೋ, ಅಥವಾ ಒಂದಷ್ಟು ಕ್ವಶನ್ ಗಳಿಗೆ ನಿಮ್ಗೆ ಇಷ್ಟ ಬಂದಂತಹ ಆನ್ಸರ್ ಅನ್ನ ಕೊಡಬಹುದು. ಚಂದನ ಸೀತಾ ವಲ್ಲಭ ಸೀರಿಯಲ್ ಅಲ್ಲಿ ಯಾವ ರೀತಿಯಾಗಿ ಕೋಪಿಷ್ಟೇ ಮುಂಗೋಪಿಯೋ ಅದೇ ರೀತಿ ನಿಜ ಜೀವನದಲ್ಲೂ ಇಲ್ಲ. ಚಂದನ ಅವರ ಫುಲ್ ಹೆಸರೇನು? ಚಂದನ ಮಹಾಲಿಂಗಯ್ಯ. ಸಾಂಸ್ಕೃತಿಕ ಕಾರ್ಯಕ್ರಮ ರಂಗಭೂಮಿ ಇಷ್ಟನಾ, ಅಥವಾ ಸೀರಿಯಲ್ ಆಕ್ಟಿಂಗ್ ಮಾಡೋದು ಅಥವಾ ಮೂವಿ ಆಕ್ಟಿಂಗ್ ಮಾಡೋದು ಇಷ್ಟನಾ? ರಂಗಭೂಮಿ. ಪೌರಾಣಿಕ ಪಾತ್ರ ಇಷ್ಟನಾ ಅಥವಾ ಬೇರೆ ಪಾತ್ರಗಳು ಇಷ್ಟನಾ? ಪೌರಾಣಿಕ. ತುಂಬಾ ರೀಟೆಕ್ಸ್ ತಗೊಳ್ತೀರಿ ಅಥವಾ ಎಷ್ಟು ಸೀನ್ ಅನ್ನು ಒಂದಿನಕ್ಕೆ ಮಾಡ್ತೀರಿ? ಇಲ್ಲ, ನಾನ್ ಜಾಸ್ತಿ ರೀಟೇಕ್ ತಗೊಳಲ್ಲ, ಕಮ್ಮಿ. ನಿಜ ಜೀವನದಲ್ಲೂ ವಿಲನ್ ಆಗಿದ್ದೀರಿ ಯಾರಿಗಾದ್ರೂ? ಇಲ್ಲ ಅಂತ ಅನ್ಕೊಂಡಿದೀನಿ. ತುಂಬಾ ಫುಡ್ಡಿ? ಸ್ವಲ್ಪ ಫುಡ್ಡಿ. ಫೇವ್ರೆಟ್ ಫುಡ್ ಯಾವುದು? ಫೇವ್ರೆಟ್ ಫುಡ್ಡೇ ಫೇವ್ರೆಟ್. ನಿದ್ದೆ ಅನ್ನೋದು ಇಷ್ಟನೇ ಇಲ್ಲ ಚಂದನಾಗೆ? ಸುಳ್ಳು ಇಷ್ಟ. ಇಷ್ಟನಾ? ತುಂಬಾ ಲೇಜಿ? ಸ್ವಲ್ಪ ಲೇಜಿ. ವೈಷ್ಣವಿಗೆ ಸೀರಿಯಲ್ ಅಲ್ಲಿ ಆಟೋ ರಾಣಿ ಆಗಿದ್ರೆ, ನಿಜ ಜೀವನದಲ್ಲೂ ಕೂಡ ಆಟೋ ರಾಣಿನ ಅಥವಾ ಬೇರೆ ಬೇರೆ ವೆಹಿಕಲ್ಸ್ ಗಳನ್ನ ಓಡಿಸ್ತೀರಾ? ನನ್ ಸೈಕಲ್ ಕೂಡ ಓಡ್ಸಕ್ ಬರಲ್ಲ, ಆಟೋ ಒಂದು ಓಡಿಸ್ತೀನಿ. ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡ್ತಿದ್ದೀರಿ? ಒಂದ್ ರೀತಿ ಹೌದು, ಒಂದ್ ರೀತಿ ಇಲ್ಲ. ನೀವು ಕೂಡ ಫುಡ್ಡಿ? 50-50. ಇವಾಗ ಫುಡ್ಡಿ ಆಗ್ತಿದ್ದೀನಿ. ನಿಜ ಜೀವನದಲ್ಲೂ ಸಾಫ್ಟ್? ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್. ಯಾವ ರಾಶಿ ನಿಮ್ದು? ವೃಷಭ ರಾಶಿ. ಓಕೆ. ಎಜುಕೇಶನ್ ಆಕ್ಟಿಂಗ್? ಒಂದ್ ಕಣ್ಣು ಎರಡ್ ಕಣ್ಣು? ನೀವ್ ಹೇಳ್ಬೇಕು. ನಂಗೆ ಎರಡ್ ಕಣ್ಣು ಇಷ್ಟಪ್ಪ. ಓಕೆ. ಆಕ್ಟಿಂಗು ಬೇಕು, ಎಜುಕೇಶನ್ ಬೇಕು. ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಲೈಫ್ಗೆ. ಲೇಜಿ? ತುಂಬಾ ಲೇಜಿ. ಶೂಟಿಂಗ್ ಸ್ಪಾಟ್ಗೆ ಲೇಟ್ ಆಗಿ ಹೋಗ್ತೀರಿ? ನಾನೇ ಹೇಳ್ತೀನಿ. ಕ್ಯಾಬ್ ಇಲ್ಲಪ್ಪ, ಕ್ಯಾಬ್ ಬರುತ್ತೆ ಆನ್ ಟೈಮ್. ಫೇವ್ರೆಟ್ ಪ್ಲೇಸ್? ಫೇವ್ರೆಟ್ ಪ್ಲೇಸ್ ನಂಗೆ ನಮ್ಮನೆ. ಓಕೆ. ನೆಕ್ಸ್ಟ್ ನೇಹಾ ಗೌಡ. ಗೊಂಬೆ ಇಷ್ಟನಾ, ನೇಹಾ ಗೌಡ ಇಷ್ಟನಾ? ನಾನೇ ಗೊಂಬೆ, ಸೊ ಗೊಂಬೆಗೆ ನೇಹ ಇಷ್ಟ, ನೇಹಂಗೆ ಗೊಂಬೆ ಇಷ್ಟ. ಪಕ್ಕಾ ಟೈಮ್ ಫಾಲೋ ಮಾಡ್ತೀರಾ? ನಿಮ್ಗೆ ಟೈಮ್ ಸೆನ್ಸ್ ಅಂದ್ರೆ ತುಂಬಾ ಇಷ್ಟನಾ ಹೇಗೆ ಅಂತ? ಹೌದು ಹೌದು ಹೌದು. ವೀಕ್ನೆಸ್ ಏನು? ಕೋಪನಾ? ನನಗೆ ಕೋಪ ಬರೋದೇ ಇಲ್ಲ, ಅದೇ ನನ್ ವೀಕ್ನೆಸ್. ಹಣಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀರಾ? ಇಲ್ಲ. ವಿದೇಶದಲ್ಲಿ ಹೋಗಿ ಸೆಟ್ಲ್ ಆಗ್ತೀರಾ ಮುಂದೆ? ಇಲ್ಲ. ಆಕ್ಟಿಂಗ್
ಅಥವಾ ರಿಯಾಲಿಟಿ ಶೋನ? ಆಕ್ಟಿಂಗ್. ಡಾನ್ಸ್ ಫಾರ್ಮ್ ಅಲ್ಲಿ ಯಾವ್ದು ಇಷ್ಟ ಕಷ್ಟ? ಎಲ್ಲವೂ ಇಷ್ಟ, ಎಲ್ಲವೂ ಕಷ್ಟ. ಕಷ್ಟ ಪಟ್ರೇನೆ ಫಲ ಉಂಟು. ಸೊ ಹಾಗಾಗಿ ಎಲ್ಲಾನು ಕಷ್ಟಪಟ್ಟೆ ಕಲ್ತ್ಕೋಬೇಕು. ಸೈಲೆಂಟ್ ಹುಡುಗಿ? ನಾನ್ ಸೈಲೆಂಟ್ ಅಲ್ಲ, ಬಟ್ ನಾನ್ ತುಂಬಾ ಮೂಡಿ. ಅಡಿಗೆ ಮಾಡೋದು ಇಷ್ಟ? ತುಂಬಾ ಇಷ್ಟ. ಯಾವ ಫೇವ್ರೆಟ್ ಫುಡ್? ವೆಜ್ ಜಾಸ್ತಿ ಇಷ್ಟ. ಮುಂದೆ ಸಿನಿಮಾಕ್ಕೆ ಆಕ್ಟಿಂಗ್ ಮಾಡ್ತೀರಿ? ಡೆಫಿನೆಟ್ಲಿ ಮಾಡ್ತೀನಿ. ಆಕ್ಟಿಂಗ್ ಅನ್ನೋದು ಎಲ್ ಬೇಕಾದ್ರೂ ಮಾಡ್ಬೋದು. ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ರಂಗಭೂಮಿ ಆಗಿರ್ಬೋದು, ಎಲ್ಲ ಕಡೆನೂ ಆಕ್ಟಿಂಗ್. ಸೊ ಆಕ್ಟಿಂಗ್ ನನ್ಗೆ ಇಷ್ಟ ಆಗಿರೋದ್ರಿಂದ ಯಾವ್ದೇ ಒಂದು ಆಫರ್ ಬಂದ್ರು ನನಗದು ಇಷ್ಟ ಆದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ಚಂದನನ್ನ ಬೆಂಗಳೂರಿಗೆ ಕರೆಸ್ಕೋತಾರೆ ಇನ್ನು ಮುಂದೆ ಗೊಂಬೆ? ನಾನ್ ಕರ್ಸ್ಕೊಳ್ಳೋದಿಲ್ಲ, ಅವ್ರಿಗೆ ತುಂಬಾ ಇಷ್ಟ ಬರೋದಕ್ಕೆ. ಇನ್ನೊಂದಷ್ಟು ಗೇಮ್ಸ್ ಕೂಡ ಇದೆ, ಇನ್ನೊಂದಷ್ಟು ಫನ್ನಿ ಗೇಮ್ಸ್ ಕೂಡ ಆಯ್ತು, ಒಂದಷ್ಟು ವಿಚಾರಗಳನ್ನು ಕೂಡ ನಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತಹ ಒಂದು ಕ್ರೇಜ್ ಏನಪ್ಪಾ ಅಂದ್ರೆ ಟಿಕ್ ಟಾಕ್ ಮಾಡಕ್ ಹೋಗ್ತಿದ್ದಾರೆ, ಡಬ್ ಸ್ಮ್ಯಾಶ್ ಮಾಡ್ತಿದ್ದಾರೆ, ಆ ತರ ಈ ತರ ಅಂತ ಹೇಳಿ ಸಾಕಷ್ಟು ಜನ ಹೀರೋ ಹೀರೋಯಿನ್ಗಳು ಅದರಿಂದ ಆಗಿರೋದನ್ನ ಕೂಡ ನಾವು ಗಮನಿಸಿದ್ವಿ. ಸೊ ನಮ್ಮ ಈ ಸಿಂಗಾರಿಯರು, ನಮ್ಮ ಈ ಸ್ಟಾರ್ಗಳು ಯಾವ ರೀತಿಯಾಗಿ ಡಬ್ ಸ್ಮ್ಯಾಶ್ ಮಾಡ್ತಾರೆ, ಯಾವ ರೀತಿಯಾಗಿ ಟಿಕ್ ಟಾಕ್ ಮಾಡ್ತಾರೆ ಅನ್ನೋದನ್ನ ನೋಡುವಂತಹ ಸಮಯ. ಎಲ್ಲರೂ ರೆಡಿನಾ? ಸ್ಟಾರ್ಟ್ ಫ್ರಮ್ ನೇಹಾ ಗೌಡ. ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಪ್ರತಾಪ್ ಚಿಲ್ಲಿ ದೇಸ್ಬೇಕು, ಈ ಬಿಲ್ಲಿ ಆಯಾರೇ ಹೆಣ ಬೀಳೋ ಜಾಗದಲ್ಲಿ ನೋಡ ಇರ್ಬೇಕು, ಇಲ್ಲ ಈ ಪಟಾಕ ಹವಾ ಇರ್ಬೇಕು. ಅದನ್ ಬಿಟ್ಟು ಬೇರೆ ಸವನ್ ಬಂತ ಬೀಜಕ್ಕೆ ಬಗ್ಗೆ ಫ್ರೈ ಆಗತ್ತಾ ಇರೈ. ಯಾವನ ಬಂದ್ ಪಟಾಕ್ನ ನಿಂತ್ಕೊಳ್ಳ ಅಂದ್ರೆ ನಿನ್ ಬಾಡಿ ಸ್ವೀಟ್ ಟಪ್ಪಕ್ಕೆ ಬರಲ್ಲ. ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ನನ್ನ ಗಂಧ ನಿಮ್ಮಪ್ಪ ಹುಡುಗಿ ನಕ್ಕ ಶೋಕಿ ತಾವ್ ಎಲ್ಲ ಬ್ಯಾನ್ ಆಗ್ಬೇಕು. ನನ್ ಕೋಪ ನಿಂಗ್ ಗೊತ್ತಿಲ್ಲ, ನಾನ್ ನಿನ್ ಬಿಡಲ್ಲ, ಬ್ಯಾಂಡ್ ಕೊಡ್ತೀನಿ, ಅರ್ಥ ಆಯ್ತಾ? ವಾವ್ 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 ವಾವ್. ಈಗ ಚಿಕ್ಕ ಹುಡುಗಿಗೆ ಬೇರೆ ಡಬ್ ಸ್ಮ್ಯಾಶ್. ಓಕೆ, ಎಸ್ ಪ್ಲೀಸ್, ಆಕ್ಷನ್. ಭಗವಂತ ಇದು ಈಗ ಡಬ್ ಸ್ಮ್ಯಾಶ್ ಕರೆಕ್ಟ್ ಆಗಾಯ್ತು ನೋಡಿ. ಈಗ ಆದ್ರೆ ಚಂದನ, ಈಗ ನಿಮ್ಮ ಸರದಿ ಪ್ಲೀಸ್, ಆಕ್ಷನ್. ದೇವಾ, ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಕಿತ್ಕೊಂಡೆ, ನನ್ನ ಆಟ ಸಾಮಾನು ಕಿತ್ಕೊಂಡೆ, ಲೈಟ್ ನನ್ನ ಬಾಯ್ ಫ್ರೆಂಡ್ ಕಿತ್ಕೊಂಡೆ, ಈಗ ನಮ್ ಯಮುನಾನು ಕಿತ್ಕೊಂಡಿದ್ಯಾ, ನಮ್ಮ ಅತ್ತೆ ಇನ್ನು ಕಣ್ಣಕ್ ಬಿದ್ದಿಲ್ವಾ ಗೋವಿಂದ? ಇಲ್ವಾ ಅತ್ತೆ ಕಣ್ಣಿಗೆ ಬಿದ್ದಿಲ್ವಾ? ಇನ್ನು ಬಿದ್ದಿಲ್ಲ ಅನ್ಸುತ್ತೆ, ನನ್ನ ಕಡೆಗೆ ಬಿದ್ದಿಲ್ಲ. ರಿಯಲ್ ಲೈಫ್ ಅಲ್ಲ, ರಿಯಲ್ ಲೈಫ್ ಅಲ್ಲಿ ಕಣ್ಣಿಗೆ ಬಿದ್ದಿಲ್ವಾ? ಬಿದ್ದಿಲ್ಲ. ಬಾಯ್ ಫ್ರೆಂಡ್ ಕಿತ್ಕೊಂಡಿಲ್ವಾ? ಬಿದ್ದಿಲ್ಲ, ಕಿತ್ಕೊಂಡಿಲ್ಲ, ಏನಾಗಿಲ್ಲ. ಆಕ್ಚುಲಿ ಒಂದೇ ಡಬ್ ಸ್ಮ್ಯಾಶ್ 3 ಜನ ಮಾಡತಾರೆ. ಮಂಜುಳಾ ಮತ್ತು ರಾಜ್ಕುಮಾರ್ ತರ. ಆಕ್ಷನ್. ಸೂಪರ್. ನಿಜವಾಗ್ಲು ರಾಜ್ಕುಮಾರ್ ಅವರ ನಾನ್ ಹಂಗೆ ಹೇಳಕ್ ಬಂದಿಲ್ಲ ಮೇಡಮ್. ರಾಜ್ಕುಮಾರ್ ಅವರ ಆಗಿನ ಆಕ್ಟಿಂಗ್ ನಾವ್ ಯಾರು ಮಾಡೋದಕ್ ಸಾಧ್ಯ ಇಲ್ಲ ಅಂತ ಹೇಳಕ್ ಬಂದೆ. ಬಟ್ ಮಂಜುಳಾ ತರ ಮಾಡಿದ್ರಲ್ಲ, ಇನ್ನೇ ನೋಡಿ ಆ ತರದ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಇಷ್ಟ ಇದೆಯಾ ಹೇಗೆ ಅಂತ ಹೇಳಿ? ಡೆಫಿನೆಟ್ಲಿ ಇಷ್ಟ ಇದೆ, ತುಂಬಾ ಚೆನ್ನಾಗಿ. ಅಂದ್ರೆ ಆ ಕಾಲದ ಆಕ್ಟರ್ಸ್ ಅವ್ರಿಗೆ ಸಿಕ್ತಿದ್ದ ಪಾತ್ರ ತುಂಬಾ ವಿಭಿನ್ನವಾಗಿತ್ತು. ಈ ಕಾಲದಲ್ಲಿ ಆತರದ್ ಯಾವ್ದು ಅಷ್ಟು ಆತರದ್ ಬಂದಿಲ್ಲ, ಅಂದ್ರೆ ಬಂದಿದೆ ಬೇರೆ ಬೇರೆ ತರ, ಬಟ್ ಅವ್ರ ಕೆಪಾಸಿಟಿ, ಅವ್ರ ಮೇಕಪ್, ಅವ್ರ ಅಟೈರ್ಸ್ ಇವತ್ತಿಗೂ ಅದು ಪ್ರಾಬಬ್ಲಿ ಯಾರು ಆ ಸ್ಥಾನಗಳನ್ನ ತುಂಬಿಸೋದಕ್ ಆಗಲ್ಲ ಅನ್ಸುತ್ತೆ. ಯಾವ ಪಾತ್ರ ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಪೌರಾಣಿಕ ಪಾತ್ರಗಳು ಅದು ನನಗ್ ಪರ್ಸನಲಿ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲಾನು ಅದು ಪರ್ಟಿಕ್ಯುಲರ್ ಆಗಿ ಅದು ಇದು ಅಂತಾನೆ ಹೇಳಕ್ ಬರಲ್ಲ, ಈ ಎಲ್ಲ ಪಾತ್ರಗಳು ಇಷ್ಟ ಆಗುತ್ತೆ. ನಿಮ್ಗೆ ನೇಹಾಗೆ? ನಂಗೆ ಈ ತರ ಬಜ್ಜಾರಿ ರೋಲು, ಔಟ್ ಅಂಡ್ ಔಟ್ ಹುಚ್ಚಿ ಕ್ಯಾರೆಕ್ಟರ್ ಮಾಡೋದಕ್ಕೆ ಇಷ್ಟ. ಓಕೆ, ವೈಷ್ಣವಿಗೆ? ನನಗೆ ಒಂದ್ ಸ್ವಲ್ಪ ಅತಿಯಾಗಿರೋಂಥದ್ದು ಇಷ್ಟ. ಅಂದ್ರೆ ಅವ್ರು ಹೇಳ್ದಂಗೆ ಹುಚ್ಚಂಗಿರೋದು, ಅಂದ್ರೆ ಆತರ ಕ್ಯಾರೆಕ್ಟರ್ಸ್, ಇಲ್ಲಾಂದ್ರೆ ಬೈಯೋದು, ರೇಗೋದು, ಬಜಾರಿ, ಇಲ್ಲಾಂದ್ರೆ ನಂಗೆ ತುಂಬಾ ಇಷ್ಟ ಅಂದ್ರೆ ಪೌರಾಣಿಕ. ಓಕೆ, ಎಸ್. ಒಂದು ಕೊನೆಯ ರೌಂಡ್ ಇದು, ನಮ್ಮ ಕೇವಲ 1 ಮಿನಿಟ್ ಗೇಮ್ ನ ರೌಂಡ್ ಇದು. ಸೊ 1 ಮಿನಿಟ್ ಗೇಮ್ ಅಲ್ಲಿ ಯಾವ ರೀತಿಯಾಗಿ ನೀವೀಗ ಪಟ್ಪಟ ಅಂತ ಹೇಳಿ ಆಟ ಆಡ್ತೀರಾ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಎಲ್ರಿಗೂ ಕೂಡ ಇದೆ. ಸೊ ನೆಕ್ಸ್ಟ್ ರೌಂಡ್ ನಮ್ಮ 1 ಮಿನಿಟ್ ಗೇಮ್ ಶೋ ರೌಂಡ್. ಸೊ ಮೊದಲ ಆಟ ಯಾವುದು? ಒಂದ್ಸಲ ಅಶರೀರವಾಣಿ ಬರ್ತಾ ಇದೆ, ಕೇಳಿಸ್ಕೊಂಡ್ಬಿಡೋಣ. ಬಿಸ್ಕೆಟ್ ಹಾಕು. ಸಾಮಾನ್ಯವಾಗಿ ನಾವು ನಮ್ಮ ಕೆಲಸ ಆಗಬೇಕು ಅಂದ್ರೆ ಬಿಸ್ಕೆಟ್ ಹಾಕ್ತೀವಿ. ಆದ್ರೆ ಈ ಗೇಮ್ ಅಲ್ಲಿ ಯಾರು ಬಿಸ್ಕೆಟ್ ಹಾಕಲ್ಲ. ನಿಮ್ಮ ಬಾಯಿಗೆ ನೀವೇ ಬಿಸ್ಕೆಟ್ ಹಾಕಬೇಕು. ನಿಮ್ಮ ಹಣೆಯಿಂದ ಬಿಸ್ಕೆಟ್ ಅನ್ನ ಮೂವ್ ಮಾಡ್ತಾ ಬಾಯಿಗೆ ಹಾಕೋಬೇಕು. ಮೊದಲು ಯಾರು ಬಾಯಿಗೆ ಹಾಕೊಳ್ತಾರೋ ಅವರೇ ವಿನ್ನರ್. ಓಕೆ,
ಹಣೆ ಮೇಲೆ ಇಟ್ಕೋಬೇಕು ಮೊದಲಿಗೆ. ಸೊ ಬಿಸ್ಕೆಟ್ ಹಾಕಿದೀರಾ ಎಲ್ರು? ಬಂತು, ಸತ್ಯ ಬಂತು. ಓಕೆ, ರೆಡಿ? 3, 2, 1 ಸ್ಟಾರ್ಟ್. ಆಯ್ತು ಆಯ್ತು ಆಯ್ತು, ಬಿಸ್ಕೆಟ್ ಹೋಯ್ತು. Okay. Okay. Wow! ಈ ಗೇಮ್ ನ ವಿನ್ನರ್ ಯಾರು? ಈ ತರ ಬಿಸ್ಕೆಟ್ ಹಾಕಿದೀರಾ ನೀವು? ಯಾರಿಗೂ ಹಾಕಿಲ್ಲ. ಹಾಕಿಲ್ಲ, ಈಗ ಹಾಕ್ತಾ ಇದ್ರಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ಗೇಮ್ ಯಾವುದು? ಫ್ರೂಟ್ ನಿಂಜಾ. ಫ್ರೂಟ್ ನಿಂಜಾ ಯಾವ ರೀತಿಯಾಗಿ ಆಡೋದು ಒಂದ್ಸಲ ನೋಡ್ಕೊಂಡ್ ಬನ್ನಿ. ಫ್ರೂಟ್ ನಿಂಜಾ. ಟೇಬಲ್ ಮೇಲೆ 2 ಕಲ್ಲಂಗಡಿ ಹಣ್ಣನ್ನ ಇರಿಸಲಾಗಿದೆ. ದೂರದಲ್ಲಿ ನಿಂತು ಕಾರ್ಡ್ನ ಯಾರು ಕಲ್ಲಂಗಡಿ ಹಣ್ಣಿಗೆ ಮೊದಲು ಕಚ್ಚಿಸ್ತಾರೋ ಅವರೇ ಈ ಆಟದ ವೀರವನಿತೆ. ನೆಕ್ಸ್ಟ್ ವೈಷ್ಣವಿ ಅವ್ರು ಬರ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಆಡ್ತಾರೆ ನೋಡೋಣ. ಎಸ್, ನಿಮ್ಮ ಸಮಯ ಇಲ್ಲಿಗೆ ಮುಗಿತಾ. ಕೊನೆಯು ಕಚ್ತಾ ಇದ್ದಾರೆ. ಎಸ್ ಎಸ್ ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಇರೋದು ಚಂದನ. ಸೊ ಚಂದನ ಯಾವ ರೀತಿಯಾಗಿ ಆಡ್ತಾರೆ? ಎಸ್, ನೋ, ಕಂಗ್ರಾಚುಲೇಷನ್. ಮೊದಲ ಗೇಮ್ ಅಲ್ಲಿ ವೈಷ್ಣವಿ. ಸೊ ನೇಹಾ ಅವರು ಇಲ್ಲಿ ಸ್ವಲ್ಪ ಕೋಡಲ್ಲ ಅದ್ರಲ್ಲ. ಯಾರು? ನಮಗ್ ಪ್ರೇರಣೆ ಬಂದ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಶೋಗ್ ಬಂದ್ರಿ, ಹಾಗೇನೆ ಪಾರ್ಟಿಸಿಪೇಟ್ ಮಾಡಿ ಒಂದಷ್ಟು ಗೇಮ್ಸ್ ಗಳನ್ನ ಆಡಿದ್ರಿ. ಜೊತೆಗೆ ನಿಮ್ಮ ಪರ್ಸನಲ್ ವಿಷಯಗಳು ಕೂಡ ನಮ್ ಜೊತೆ ಹಂಚಿಕೊಂಡ್ರಿ. ದೀಪಾವಳಿಯನ್ನ ನಮ್ ಜೊತೆ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ದೀಪಾವಳಿ ಹಬ್ಬ ಅಂದ್ಮೇಲೆ ಸಂಭ್ರಮ, ಖುಷಿ ಎಲ್ಲ ಇರ್ಲೇಬೇಕಲ್ಲ. ಒಂದು ನಮ್ಮೆಲ್ಲರ ಸ್ಟಾರ್ ಸಿಂಗಾರಿಗಳ ಜೊತೆಗೆ ಒಂದು 2 ಹೆಜ್ಜೆ ಹಾಕ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಿಮ್ಮ ಹಬ್ಬ ಖುಷಿ ಖುಷಿ ಆಗಿರ್ಲಿ, ನಿಮ್ಮ ಹಬ್ಬದ ಸಂಭ್ರಮ ಜೊತೆ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.